ಹಾಯ್ ಹಲೋ ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ತಾನೇ ಎಲ್ಲರೂ? ನೋಡಿ, ನಾವೀಗ ಪಾಠದ ಕಡೆ ಬರೋಣ. ಫಸ್ಟು ತುಂಬ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಮತ್ತು ಪಾಠವನ್ನು ಕೇಳೋದ್ರಲ್ಲಿ ಆಸಕ್ತಿಯನ್ನು ವಹಿಸೋಣ. ಪಾಠ 3 ಪಾಠ ಪೂರ್ವ ಚಟುವಟಿಕೆಗಳನ್ನು ನೋಡೋಣ. ಫಸ್ಟು ಚಿತ್ರ ತೋರಿಸಿ ಪದವನ್ನು ಹೇಳಿಸಿ. ನೋಡಿ, ಇಲ್ಲಿ 1, 2, 3, 4 ಮತ್ತು 5 ಅನ್ನುವಂಥ ಅಂಕಿಗಳನ್ನು ಇಲ್ಲಿ ನಮಗೆ ತೋರಿಸಿದ್ದಾರೆ. ಅಂದರೆ ಪಾಠ ಯಾವುದರ ಮೇಲೆ ನಿಂತಿದೆ? 5 ಅಂಕಿಗಳ ಮೇಲೆ ನಿಂತಿದೆ. 1 ಅನ್ನೋದಕ್ಕೆ ಉದಾಹರಣೆಯಾಗಿ ಏನನ್ನು ತೋರಿಸಿದ್ದಾರೆ ಅವರು? ಮೂಗಿದೆ ಅಲ್ವಾ? ನಮಗೆ ಎಷ್ಟಿವೆ ನಮಗೆ ಮೂಗು? 1 ಮೂಗು. ಅದಕ್ಕೆ 1 ಮೂಗು ಅಂತ ತೋರಿಸ್ಯಾರ. 2 ಕಣ್ಣುಗಳು ಎಷ್ಟು ನಮಗೆ? 2 ಕಣ್ಣುಗಳು ಇವೆ. ಕಣ್ಣುಗಳು 2 ಇವೆ. 2 ಕಣ್ಣುಗಳು. ಮತ್ತು 3 1 2 3 3 ಎಲೆಗಳನ್ನು ತೋರಿಸಿದ್ದಾರೆ ನೋಡಿ ಮಕ್ಕಳ. ಎಷ್ಟು ಎಲೆಗಳು? 3 ಎಲೆಗಳು. 3 ಎಲೆಗಳು. ಈಗ ನೋಡಿ 4 ತೋರಿಸ್ಯಾರ. 4 ಎಷ್ಟು? 4 1 2 3 4 ಎಷ್ಟು ಹೂಗಳಿವೆ? 4 ಹೂಗಳು. ಈಗ ನೋಡಿ ಅಂಕಿ 5 ತೋರಿಸಿದ್ದಾರೆ. 5 ಎಷ್ಟು ಬೆರಳು ನಮಗೆ? ಒಂದು ಕೈಯಲ್ಲಿ ಎಷ್ಟು ಬೆರಳುಗಳಿವೆ ನಮಗೆ? 1 2 3 4 ಮತ್ತು ಹೆಬ್ಬೆರಳು 5. 5 ಕೈ ಬೆರಳುಗಳು. ನೋಡಿ, ಪಾಠ ಪೂರ್ವ ಚಟುವಟಿಕೆಗಳನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅವರು. 1 ಮೂಗು, 2 ಕಣ್ಣು, 3 ಎಲೆಗಳು, 4 ಹೂಗಳು, 5 ಕೈ ಬೆರಳುಗಳು ಅಂತೇಳಿ ತೋರಿಸ್ಯಾರ. ನೆಕ್ಸ್ಟ್ ಪಾಠದ ಕಡೆ ಬರೋಣ. ಪಾಠ 3 ಊಟದ ಆಟ. ಪದ್ಯ ಇದೆ ಇದು. ಯಾರು ಬರ್ದಾರಂದ್ರೆ GP ರಾಜರತ್ನಂ ಅವರು ಬರ್ದಾರ. ಸಣ್ಣ ಮಕ್ಕಳ ಹಾಡುಗಳನ್ನೆಲ್ಲರೂ ಆಲ್ಮೋಸ್ಟ್ GP ರಾಜರತ್ನಂ ಅವರೇ ಬರ್ದಾರ. ಇನ್ನು ಬಹಳಷ್ಟು ಜನ ಬರ್ದಾರ, ಆದರೂ ಬಹಳಷ್ಟು ಪ್ರಚಲಿತವಾಗಿರೋದು GP ರಾಜರತ್ನಂ ಅವರದ್ದು. ನೋಡಿ ಇಲ್ಲೆಲ್ಲ 1 2 3 4 5 ಮತ್ತು 6 7 8 9 10 ಕೊಟ್ಟಾರ. ಅದ್ರ ಜೊತೆ ಊಟ ಮಾಡೋದನ್ನು ತೋರಿಸ್ಯಾರ. ಹುಡುಗಿ ಊಟ ಮಾಡೋದನ್ನು ತೋರಿಸ್ಯಾರ. ಪ್ರಾರ್ಥನೆ ಮಾಡತ್ತಾರ ಮತ್ತು ಅಭ್ಯಾಸ ಮಾಡ್ಲಾಕತ್ತಾರ. ಏನೋ ಹೇಳಿಕತ್ತಾನ ಹುಡುಗ. ಇದ್ರ ಮೇಲೆ ಪಾಠವನ್ನು ನೋಡೋಣ ಈಗ. 1 2 ಬಾಳೆಲೆ ಹರಡು. 3 4 ಅನ್ನ ಹಾಕು. 5 6 ಬೇಳೆ ಸಾರು. 7 8 ಪಲ್ಯಕ್ಕೆ ದಂಟು. 9 10 ಎಲೆ ಮುದಿರೆತ್ತು. 1 ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ನೋಡಿ ಎಷ್ಟು ಈಸಿಯಾಗಿ ಕೊಟ್ಟಾರೆ GP ರಾಜರತ್ನಂ ಅವರು. 1 2 ಬಾಳೆಲೆ ಹರಡು ಅಂದರೆ ನಾವು ಊಟಕ್ಕಿಂತ ಮೊದಲು ಏನು ಮಾಡ್ತೀವಿ? ಬಾಳೆಲೆಯನ್ನು ಈ ರೀತಿ ಹರಡ್ಕೊತೀವಿ ಮತ್ತು ಅದನ್ನು ಕ್ಲೀನ್ ಮಾಡ್ಕೋತೀವಿ. ಅದನ್ನು ಬಾಳೆಲೆ ಹರಡು ಅನ್ನೋದನ್ನು 1 2 ಮುಖಾಂತರ ತಿಳಿಸ್ಕೊಟ್ಟಾರ ಅವರು. 3 4 ಅನ್ನ ಹಾಕು ಅಂತ ಹೇಳ್ಯಾರ. 3 4 ಹೇಳಿ ಅದಕ್ಕೆ ಪ್ರಾಸಪದವಾಗಿರುವಂಥ ಅನ್ನವನ್ನು ಹಾಕು ಅನ್ನೋ ಶಬ್ದವನ್ನು ತಗೊಂಡಾರ. ಯಾರು? GP ರಾಜರತ್ನಂ ಅವರು. ಪದ್ಯದ ಹೆಸರೇನು? ಊಟದ ಆಟ. ಊಟ ಮಾಡ್ಕೊಂತೆ ಆಟ ಆಡೋದು ಅಂತ ಅರ್ಥ. ಅದ್ರ ಜೊತೆ ಈಗ ನಾವು ಅಂಕಿಗಳ ಜೊತೆ ಊಟ ಮಾಡ್ಕೊಂತ ಆಟ ಆಡತ್ತೀವಿ. 5 6 ಬೇಳೆ ಸಾರು. 5 6 ಏನು ಮಾಡಬೇಕು? ಬೇಳೆ ಸಾರನ್ನು ಹಾಕೋಬೇಕು. 7 8 ಪಲ್ಯಕ್ಕೆ ದಂಟು. 7 8 ಪಲ್ಯಕ್ಕೆ ದಂಟು ಅಂದರೆ ದಂಟಿನ ಪಲ್ಯನ ನಾವು ಅನ್ನ ಜೊತೆ ಹಚ್ಕೋಬೇಕು ಅಂತ ಹೇಳ್ಯಾರ. 9 10 ಎಲೆ ಮುದಿರೆತ್ತು. ಅನ್ನ ಹಾಕ್ಕೊಂಡಾಯ್ತು. ಫಸ್ಟ್ ಬಾಳೆಲೆ ಹರಡಾಯ್ತು. 2ನೇದು ಅನ್ನ ಹಾಕ್ಕೊಂಡಾಯ್ತು. 3ನೇದು ಬೇಳೆ ಸಾರಾಯ್ತು. 4ನೇದು ಪಲ್ಯಕ್ಕೆ ದಂಟನ್ನು ಹಚ್ಕೊಂಡಾಯ್ತು ಮತ್ತು ಊಟ ಮುಗೀತು. ಎಲೆ ಮುದಿರೆತ್ತು.
1ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. 1ರಿಂದ 10 ಈ ರೀತಿಯಾಗಿತ್ತು ಮಕ್ಕಳ, ಮತ್ತೆ ಊಟದ ಆಟ ಕೂಡ ಅಷ್ಟರಲ್ಲಿ ಮುಗಿದಿತ್ತು ಅಂತ ಹೇಳ್ಯಾರ. ಯಾರು ಹೇಳ್ಯಾರ ಇದನ್ನ? GP ರಾಜರತ್ನಂ ಅವ್ರು ಹೇಳ್ಯಾರ. ಪಾಠ 3 ಇದೆ, ಊಟದ ಆಟ ಅಂತೇಳಿ ಪದ್ಯ. ಎಲ್ಲರೂ ಸರಿಯಾಗಿ ಓದ್ಕೊಳ್ರಿ ಮತ್ತು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನನ್ನು ಕೂಡ ಬೆಳೆಸಿ ಮತ್ತು ಉಳಿಸಿ ಮಕ್ಕಳ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.